ನಮ್ಮ ಉಸ್ತುವಾರಿ ಮಂತ್ರಿಗಳು ಅವರು ಒಂದೇ ಕುಟುಂಬದಲ್ಲಿ ಪಾಳೆಗಾರಿಕೆ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದಾರೆ. ಅವರೇ ಪಾಳೆಗಾರಿಕೆ ವ್ಯವಸ್ಥೆಯಲ್ಲಿ ಬದುಕವರು ನಮಗೆ ಪ್ರಜಾಪ್ರಭುತ್ವದ ಪಾಠ ಕಲಿಸ್ಲಿಕ್ಕತ್ತಾರೆ. ಇವತ್ತಿನ ದಿವಸ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಪ್ಪಗನ ಮಗ, ಮಗ ಆಗನ ಮೊಮ್ಮಗ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ರಾಜನ ಮಗ ರಾಜ ಆಗ್ಬೇಕಂತಿಲ್ಲ, ಪೋತ್ ರಾಜನ ಮಗನ ರಾಜ ಆಗಿದೆ. ಹಂಗಾದ್ರೆ ಇವ್ರು ಯಾಕೆ 60-70 ವರ್ಷ ಆರಿಸ್ಬಿಡ್ಲಕತ್ರು? ಯಾಕೆ ಬರ್ಲತ್ರು 60-70 ವರ್ಷ? ಯಾಕಂದ್ರೆ ನಮ್ಮ ಸಮಾಜಕ್ಕ ನಮ್ಮ ಓಟಿನ ಅರಿವಿಲ್ಲ. ನಮ್ಮ ಓಟಿನ ಅರಿವಿಲ್ಲ. ಚುನಾವಣೆ ಸಂದರ್ಭದಲ್ಲಿ ನಮ್ಮ ಏನ್ ಮಾಡ್ತಾರಂದ್ರ ಮರಗಮ್ಮ ದುರ್ಗಮ್ಮ ದೇವರುಗಳಾರ ತರ್ತಾರ. ಒಂದು ಇಲ್ಲ ಅಂದ್ರೆ ನಮ್ಮವರಿಗೆ ಹೊಗಳ ಭಟ್ರನ್ನು ಒಂದು ಸ್ವಲ್ಪ ಮಂದಿಗೆ ಇಟ್ಕೊಂಡಾರಲ್ಲ, ನಮ್ಮ ಹೊಗಳ ಭಟ್ರ ಇಟ್ಕೊಂಡಾರ. ಅವ್ರಿಗೆ ಏನ್ ಮಾಡ್ತಾರೆ, ಈ ಚುನಾವಣೆ ಸಂದರ್ಭದಲ್ಲಿ ಕೋಳಿ ಸಮಾಜದ ಸಭೆ ಕರೀರಿ ಅಂತ ಕರೆದ್ರೆ, MP ಎಲೆಕ್ಷನ್ದಾಗ ಕರೆದ್ರಿಲ್ಲ. ಏನ್ ಮಾತು ಕೊಟ್ರು ನಿಮಗ? ಏನ್ ಮಾತು ಕೊಟ್ರು? ಏನು ಕೊಡ್ಲಿಲ್ಲ. ನಮ್ಮ ಹೊಗಳ ಭಟ್ರಿಗೆ ಹಚ್ಚಿದ್ರು, ನೀವಿಂದ್ರ, ನೀವು ಚಂದ್ರ, ನೀವದು ನೀವಿದು ಅಂತ ಹೊಗಳಿದ್ರು. ಅದಾದ್ಮಾಗ ಏನ್ ಹೇಳಿದ್ರು ಅಂದ್ರ, ನಿಮ್ಗೆ ಎಷ್ಟೇ ನೀವು ಮಾಡ್ರಿ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ. ಇದು ನಮ್ಮ ಉಸ್ತುವಾರಿ ಮಂತ್ರಿಗಳ ಕುಟುಂಬ. ನಮ್ಮ ಸಮಾಜದ ಮತದಾರರಿಂದ, ನಮ್ಮ ಒಂದು ಸಮಾಜದ ಓಟಿನ ಶಾಸ್ತ್ರದಿಂದ 60 ವರ್ಷ ಅಧಿಕಾರ ಅನುಭವಿಸ್ತಾ ಬಂದರೂ ಕೂಡ ನಮ್ಮ ಸಮಾಜಕ್ಕೆ ಬೇಕಾಗಿರುವ ಎಷ್ಟಿ, ನಮ್ಮ ಸಮಾಜದ ಮಕ್ಕಳ ಬದುಕು, ನಮ್ಮ ಸಮಾಜದ ಬಡವರ ಬದುಕು, ನಮ್ಮ ಸಮಾಜದವರ ಕಷ್ಟ, ಶೈಕ್ಷಣಿಕವಾಗಿ ಯಾವ ಸ್ಥಿತಿಯಲ್ಲಿದ್ದಾರೆ, ಆರ್ಥಿಕವಾಗಿ ಯಾವ ಸ್ಥಿತಿಯಲ್ಲಿದ್ದಾರೆ, ಸಾಮಾಜಿಕವಾಗಿ ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ದೊಡ್ಡ ಖರ್ಗೆ ಸಾಹೇಬಗೂ ಗೊತ್ತಿಲ್ಲ, ಮರಿ ಖರ್ಗೆಗೂ ಗೊತ್ತಿಲ್ಲ. ಯಾರಿಗೆ ಗೊತ್ತಿಲ್ಲ ಅವ್ರು ನಮ್ಮ ಪರಿಸ್ಥಿತಿ ಬಗ್ಗೆ. ಅವ್ರಿಗೇನು ಗೊತ್ತದ ಅಂದ್ರೆ ಎಲೆಕ್ಷನ್ ಬಂದಾಗ ನಿಮಗೊಂದು ಒಳ್ಳೆ ಊಟ, ಇಷ್ಟೇ ಇರಲ್ಲ. ನಿಮಗೆ ಒಂದೇ ಕುಟುಂಬದ ಉದಾಹರಣೆ ಕೊಟ್ಟಿನಿ. ಈ ರೀತಿ ಕಲ್ಯಾಣ ಕರ್ನಾಟಕದ ಪ್ರತಿಯೊಂದು ತಾಲೂಕಿನಲ್ಲಿ ನಮ್ಮ ಸಮಾಜದ ಓಟುಗಳು, ನಮ್ಮ ಒಂದು ಓಟುಗಳ ಮಹತ್ವ ನಮಗೆ ಗೊತ್ತಿದ್ದಕ್ಕ ಇವ್ರುಗಳಿಗೆ ನಾವು ಹಾಕ್ಲಿಕ್ಕತ್ತೀವಿ. ಇವ್ರುಗಳು ಯಾವತ್ತೂ ಒಂದೇ ದಿನ ಅಧಿವೇಶನದಲ್ಲಿ ನಮ್ಮ ಪರವಾಗಿ ಮಾತಾಡಿಲ್ಲ. ಮಾತಾಡಂಗ್ ಮಾಡಬೇಕಾದ್ರೆ ಮುಂದೆ ನಾವೇನು ಮಾಡಬೇಕು? ಮಾತಾಡುವಾಗ ಮಾಡಬೇಕಾದ್ರೆ ಮುಂದೆ ಏನು ಮಾಡಬೇಕು? ಪಾಠ ಕಲಿಸ್ಬೇಕು. ಯಾವಾಗ ಕಲಿಸ್ತೀರಿ? ಈ ಸೀಟ್ ಕಲಿಸನ ಇರ್ತದ ನಿಮಗ? ಆ ಕಾರಣಕ್ಕಾಗಿ ಬಂಧುಗಳೇ, ಈ ತರ ನಮ್ಮ ರಾಜಕಾರಣಿಗಳ ಪರಿಸ್ಥಿತಿ ಇದೆ, ನಮ್ಮ ಸಮಾಜದ ಪರಿಸ್ಥಿತಿ ಇದೆ. ಆದ್ರೆ ನಾವು ಎಚ್ಚರಾಗಿ ನಮ್ಮ ಮಕ್ಕಳು ಬಡದು ಕರ್ಕೊಂಡು ಬಂದಾರ. ಇಲ್ಲಿಗೆ ನಮ್ಮ ಮಕ್ಕಳು ಬಡದು ಕರ್ಕೊಂಡು ಬಂದಾರ. ರಾಜುನ ಅಂತವ್ರು ಬರ್ರಿ ನಮಗ್ ಮೀಸಲಾತಿ ಕೇಳಿ ಬರ್ರಿ ಅಂತ ಹೇಳಿ ನಾವು ಇದೇ ತರ ಎಲ್ಲರೂ ನಾವು ಹೊಗಳ್ತಾ, ನಾವು ಓಟ್ ಹಾಕ್ತಾ ಹೋಗಿದ್ರೆ ನಮ್ಮ ಬೇಡಿಕೆ ನಾವು ಕೇಳಿಕೊಳ್ಳಲ್ಲಿ ನಾವು ಅಸಮರ್ಥರಾದ್ರೆ ನಮ್ಮವರು ಮತ್ತೆ ಒಂದು ವಿಧಾನಸಭೆಯಲ್ಲಿ ನಮ್ಮವರಂತ ಮಾತಾಡ್ಲಿಕ್ಕೆ ಯಾರು ಇರಲ್ಲ. ಅಂದ್ರೆ ನಮ್ಮವರಷ್ಟು ನಾವು ಮಾತಾಡಕ್ ಸಾಧ್ಯತೆ, ಬೇರೆಯವ್ರು ನಮ್ಮ ಬಗ್ಗೆ ಮಾತಾಡೋದೇ ಇಲ್ಲ ಅನ್ನೋ ಸತ್ಯ ನೀವೆಲ್ಲ ತಿಳ್ಕೋಬೇಕು. ಆ ಕಾರಣಕ್ಕಾಗಿ ಈ ಬರುವ 2027ರಾಗ ಕರ್ನಾಟಕದಲ್ಲಿ ಜಾತಿ ಗಣತಿ ಪ್ರಾರಂಭವಾಗ್ತದೆ. ಆ ಜಾತಿ ಗಣತಿಯಲ್ಲಿ ನಾವು ಅಷ್ಟರೊಳಗಾಗಿ ಎಷ್ಟಿ ಸೇರ್ದೇವಂದ್ರೆ ನಮ್ಮವರು ಒಂದು 4 ಮಂದಿ MLA ಆಗ್ತಾರ, ನಿಮ್ ಪರವಾಗಿ ಮಾತಾಡ್ತಾರೆ. ಇಲ್ಲಾಂದ್ರ ನಾವು ಸೇರ್ಲಿಲ್ಲ ಅಂದ್ರ ಮತ್ತ ನೀವು ಮರಿ ಖರ್ಗೆ ಸಾಹೇಬ್ರ ಬಲ್ಲಿ ಮತ್ತೆ ನೀವು ಅವ್ರ ಬಳಿ ಕೈ ಕಟ್ಕೊಂಡು ಇನ್ನನ್ನು ಕುಂತ ಯಾರಿಗೂ ಮಾತಾಡಿದ ಉದಾಹರಣೆ ಇಲ್ಲ ಸಾಹೇಬ್ರು. ಮಾನ್ಯ ಉಸ್ತುವಾರಿ ಮಂತ್ರಿಗಳೇ, ನಿಮ್ಮ ಕುಟುಂಬ ನಮ್ಮ ಓಟುಗಳಿಂದ ಅನೇಕ ಅಧಿಕಾರ ಅನುಭವಿಸಿದ್ದೀರಿ. ನಿಮ್ಮ ಕುಟುಂಬ ಅನೇಕ ದಲಿತರ ಪಾಲನ್ನು ಕೂಡ ನೀವೇ ಕಸ್ಕೊಂಡಿರಿ. ಅವರು ದಲಿತರಲ್ಲ, ಬಲಿತರವರು, ಬಲತವ್ರವರು.
ದಲಿತರಿದ್ರು ಒಬ್ಬ ಸಾಮಾನ್ಯ ದಲಿತರಿಗೆ ಕೊಟ್ಟ ಕೃಷಿಯಿಂದ ರಿಸರ್ವೇಶನ್ ಕೊಟ್ಟು ಆರಿಸಿದಲ್ಲಿ ಅವ್ರಿಗೆ ನಾವು ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ನಾವು ಹೊಗಳ್ತೀವಿ. 9 ಸಲ ಇಲ್ಲ 11 ಸಲ ಆರಿಸಿ ಬಂದ್ರು ನಾನು, ನನ್ನ ಮಗ, ನನ್ನ ಮೊಮ್ಮಗ, ನಮ್ಮ ಮನೆಯಾಗ ನಮ್ಮ ಸಹೋದರ ಮಾವ, ನಮ್ಮ ಸಹೋದರ ಅತ್ತಿ ಇದೇ ಬರ್ತಾವ ಮಾತನ್ನ ಕೂಡ. ಸೊ ಆ ಕಾರಣಕ್ಕಾಗಿ ಬಂಧುಗಳೇ, ತಾವೆಲ್ಲ ಈಗೇನು ಜೋರ್ ಹಾಕಿ ಪೊಲೀಸರು ನೋಡಿ ಚೀರಿದ್ರಲ್ಲ, ಈ ಎಷ್ಟಿ ಸಿಗೋವರೆಗೂ ಇದೇ ತರ ನೀವು ಎಚ್ಚರಾಗಬೇಕು. ಮಕ್ಕೋಬೇಡ್ರಿ, ಯಾರು ಮಲ್ಕೋಬೇಡ್ರಿ, ಯಾರು ಮಲ್ಕೋಬೇಡ್ರಿ. ನಮ್ಮ ದೇವ್ರಿಗೆ ಹೇಳ್ರಿ, ಚುನಾವಣೆ ಬಂದಾಗ ಎದ್ರಿ ಅಂದ್ರೆ ನೋಡ್ರಿ ಒಬ್ಬೊಬ್ರಿಗೆ ಅಂತ ಹೇಳ್ರಿ. ನಮ್ಮ ದೇವ್ರಿಗೆ ಹೇಳ್ರಿ, ಯಾಕೆ ನಮ್ಮ ದೇವ್ರ ಚುನಾವಣೆ ಬಂದಾಗ ಎದ್ದು ಕುಣಿತಾವ. ಅವಾಗ ನಾವೇನ್ ಹೇಳ್ಬಿಡ್ತೀವಿ, ನಮ್ಮ ದುರ್ಗಮ್ಮನು ಎಲ್ಲಮ್ಮನ ಗುಡಿ ಕಟ್ರಿ, ನಮ್ದೊಂದು ಕಟ್ಟಿ ಕಟ್ರಿ. ಅವಾಗ ನಮ್ಮ ದೇವರುಗಳು ಎದ್ದು ಕುಡಿತಾವ. ನಾವೇನ್ ಮಾಡ್ತೀವಿ, ಆ ದೇವರುಗಳ ಗುಡಿ ಕಟ್ಟಿ ನಮ್ಮ ಓಟ್ ಯಾರಿಗೆ ಹಾಕ್ಬಿಡ್ತೀವಿ, ಮರಿ ಖರ್ಗೆ ಸಾಹೇಬ್ರಂತವ್ರಿಗೆ ಹಾಕ್ತೀವಿ ನಾವು. ಸೊ ಆ ಕಾರಣಕ್ಕೆ ಬಂಧುಗಳೇ, ನೀವು ಎಚ್ಚರಾಗಬೇಕು. ಇವತ್ತು ನಮ್ಮ ಮಕ್ಕಳು ಕರ್ಕೊಂಡು ಬಂದಾರ. ಈ 1 ವರ್ಷ 1.5 ವರ್ಷದಾಗ ನಾವು ಎಷ್ಟೇ ಸೇರ್ಲಿಲ್ಲ ಅಂದ್ರೆ ನಮ್ಮ ಮೊಮ್ಮಕ್ಕಳು ಕರ್ಕೊಂಡ್ ಬರ್ತಾರೆ. ಇಲ್ಲಿ ನಮ್ಮ ಮೊಮ್ಮಕ್ಕಳು ಕರ್ಕೊಂಡ್ ಬರ್ತಾರೆ. ಯಾಕಂದ್ರೆ 20 ವರ್ಷ ಆ ಮೀಸಲಾತಿ ಬದಲಾವಣೆ ಆಗಲ್ಲ. ನಾವ್ ಎಷ್ಟಿಗೆ ಸೇರ್ಲಿಲ್ಲ ಅಂದ್ರೆ ನಮ್ಮ ಒಬ್ಬನು MLA ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಕಾರಣಕ್ಕಾಗಿ ತಮ್ಮೆಲ್ಲರಿಗೆ ನಾನು ವಿನಂತಿ ಮಾಡ್ತೀನಿ, ನಾವು ಈ ವೇದಿಕೆ ಮೂಲಕ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ಬೇಕಂತೀನಿ. ನಿಮ್ಮೆಲ್ಲರೂ ಒಪ್ಪಿಗೆ ಇದೆನಾ? ಒಂದು ವೇಳೆ ಅವರು ನಮ್ಮ ಒಂದು ಗಂಗಾ ಮತ ಫೈಲ್ ಅನ್ನು ಮುಚ್ಚಿ ನಮ್ಮ ಟೋಕರೆ ಕೋಳಿಯ ಬಿಟ್ಟು ಹೋದ ಪರ್ಯಾಯ ಪದಗಳಾದ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಬಾರಿಕ ಅನ್ನೋ 5 ಪದಗಳನ್ನ ಕುಲಶಾಸ್ತ್ರೀಯ ಅಧ್ಯಯನ ಮಾಡಲಿಕ್ಕೆ 15ರಿಂದ 20 ಲಕ್ಷ ಬಿಡುಗಡೆ ಮಾಡಬೇಕು. 3 ತಿಂಗಳದಾಗ ನಮ್ಮ ಫೈಲ್ ಡೆಲ್ಲಿ ಕಳಿಸ್ಲಿಲ್ಲ ಅಂದ್ರೆ ನಮ್ಮ ಮರಿಕರ್ಗೆ ಸಾಹೇಬ್ರಿಗೆ ಎಲ್ಲಿ ಕಳ್ಸಮ್ಮ? ಮರಿಕರ್ಗೆ ಸಾಹೇಬ್ರಿಗೆ ಅಲ್ಲಿ ಕಳ್ಸಮ್ಮ. ಇಲ್ಲ ಅಂದ್ರೆ ಮತ್ತೆ ಅವ್ರು 4 ಹೋಗಿ 10 ಮಂದಿ ಹೊಗಳ ಭಟ್ರಿಗೆ ಹುಟ್ಟಿಸ್ತಾರ. ಆ ಕಾರಣಕ್ಕಾಗಿ ನಾನು ಉಸ್ತುವಾರಿ ಮಂತ್ರಿಗಳಲ್ಲಿ ಇದೆಲ್ಲ ನಮ್ಮ ಆಕ್ರೋಶದ ನುಡಿ. ಯಾಕ 30 ವರ್ಷ ನಾವು ಅನುಭವಿಸಿದ ನೋವು ಇದು. ಇಷ್ಟು ನಾವು 1 ನಿಮಿಷ ನೀವು ಮಾತಾಡಕ್ಕೆ ನೋವಾಗಿದ್ರೆ, ನಾವು ಸಮಾಜ 30 ವರ್ಷ ಅನುಭವಿಸಿದ ನೋವು ನಾವು ಯಾರಿಗೆ ಹೇಳ್ಬೇಕು ಖರ್ಗೆ ಸಾಹೇಬ್ರೆ? ನಾವು ಯಾರಿಗೆ ಹೋಗಿ ಹೇಳ್ಬೇಕು? ಆ ಕಾರಣ ನಿಮ್ಮಲ್ಲಿ ಏನಾದ್ರೂ ಒಂದು ಏನಂತಾರಲ್ಲ, ಆತ್ಮಾವಲೋಕನ ಮಾಡಿಕೊಳ್ರಿ. ನೀವು ಒಂದು ಸಲ ನೀವು ವಿಚಾರ ಮಾಡ್ರಿ ನಮ್ಮ ಸಮಾಜದ ಬಗ್ಗೆ. ನಮ್ಮ ಸಮಾಜಕ್ಕ ನೀವು ಋಣ ಮುಟ್ಟಿಸ್ಬೇಕಾದ್ರೆ ಉಳಿದಿದ್ದು 1 ವರ್ಷ 1.5 ವರ್ಷ MLC ಕೊಟ್ಟು ನೀವು ಋಣ ಮುಕ್ತ ಆಗಬೇಡ್ರಿ. ನೀವೇನಾದ್ರೂ ನಮ್ಮ ಸಮಾಜದ ಋಣದಾಗಿದ್ರಿ ಅಂದ್ರೆ ನಮಗೆ ಎಷ್ಟೇ ಕೊಡ್ರಿ. ನೀವು ಸಮಾಜದ ಋಣದಾಗಿದ್ರೆ ನಮಗೆ ಎಷ್ಟೇ ಕೊಡ್ರಿ. ನಿಮ್ಮ ಕುರ್ಚಿ ಗಟ್ಟಿಗೊಳಿಸ್ಬೋರಿ. ಇಲ್ಲ ಅಂದ್ರೆ ನಿಮ್ಮ ಕುರ್ಚಿ 4 ಕಾಲು ಅಳಗಾಡದ ಗಟ್ಟಿ. ಆ ಕಾರಣಕ್ಕಾಗಿ ಮತ್ತೊಮ್ಮೆ ನಾನು ಎಲ್ಲ ನಮ್ಮ ಸಮಾಜ ಬಾಂಧವರ ಪರವಾಗಿ ಇನ್ನೊಮ್ಮೆ ನಾನು ಮರಿಕರ್ಗೆ ಸಾಹೇಬ್ರಿಗೆ ಹೇಳ್ತೀನಿ, ಸಾಹೇಬ್ರೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ. ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ. ಎಲ್ಲರಿಗೂ ಒಂದು ಕಾಲ ಇರ್ತದ, ಅತ್ತಿಗೂ ಒಂದು ಕಾಲ, ಸೊಸಿಗೂ ಒಂದು ಕಾಲ ಇರ್ತದೆ. ಮುಂದೆ ಬರೋ ದಿನಗಳು ಬಹಳ ಕೋಡ್ಯವ. ನಿಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಮಾತಾಡಬೇಡ್ರಿ. ನಿಮ್ಮ ಪಾಳೆಗಾರಿಕೆ ವ್ಯವಸ್ಥೆಯನ್ನ ಕಿತ್ತು ಹಾಕ್ಲಿಕ್ಕೆ ನಮ್ಮ ಸಮಾಜ ತಯಾರದ ಅಂತ ಹೇಳ್ಕೊಳ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ, ತಾವು ಕೂಡ ಎಷ್ಟು ಗಟ್ಟಿಯಾಗಿ ಕೂಡ್ತೀರಿ. ನೀವು ಇವತ್ತು ಮಾತು ತಗೊಂಡೇ ಹೋಗ್ಬೇಕಂತೀರಲ್ಲ, ಇವತ್ತು ನೀವು ಯಾರು ಊಟ ಮಾಡಿಲ್ಲ ಇಲ್ಲಿತನ ನೀವು. ನಾವು ನೀರು ತಂದಿದ್ದು ನೀರು ಸಹಿತ ಯಾರು ಹೋಗಿ ಕುಡ್ದಿಲ್ಲ. ನಾವು ಊಟ ತರಿಸಿದಾಗ ಊಟ ಸಹಿತ ಒಬ್ರು ಊಟ ಮಾಡ್ಲಿಕ್ಕೆ ಹೋಗಿಲ್ಲ. ಇದು ಸ್ವಾಭಿಮಾನಿಗಳ ಕೋಲಿ ಕಬ್ಬಲಿಗರ ಸಮಾವೇಶ ಬಂಧುಗಳು. ಈ ಮೂಲಕ ಒಂದ್ಸಲ ಮರಿಕರ್ಗೆ ಸಾಹೇಬ್ರೆ, ಉಸ್ತುವಾರಿ ಮಂತ್ರಿಗಳೇ, ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಾದ್ರೆ ಹೇಳ್ರಿ. ನಾವು ಊಟನೂ ಬಿಟ್ಟು ಇಲ್ಲೇ ಕುಂಡಿರ್ತೀವಿ. ನಿಮ್ಮ ಧೈರ್ಯ ಇದ್ರೆ ನಮ್ಮನ್ನೊಂದ್ಸಲ ಪರೀಕ್ಷೆ ಮಾಡ್ರಿ. ಇಲ್ಲ ನಿಮ್ಮ ರಾಜಕೀಯ ಅಧಿಕಾರ ಬೇಕನ್ನೋದಾದ್ರೆ ನಮಗೆ ಎಷ್ಟಿಗೆ ನಮ್ಮ ಫೈಲನ್ನ ಡೆಲ್ಲಿಗೆ ಹೋಗುವಂತೆ ಮಾಡ್ರಿ ಅಂತ ಹೇಳ್ತಾ, ತಾವೆಲ್ಲ ಇನ್ನೂ ತಾಳ್ಮೆಯಿಂದ ಕೂಡ್ರಿ.
ಇನ್ನೂ ಹೊಟ್ಟೆ ಹಸಿಬೇಕು. ನಮ್ಮ ಹೊಟ್ಟೆ ಹಸಿದ್ರೆ ನಮ್ಮ ಸಿಟ್ಟು ಹೊರಗೆ ಬರ್ತದೆ. ಹೊಟ್ಟೆ ತುಂಬಿದ್ರೆ ನಮ್ಮ ಸಿಟ್ಟು ಬರಲ್ಲ ಹೊರಗೆ. ಬರ್ತದೇನ್ರಿ? ಹೊಟ್ಟೆ ತುಂಬಿದ್ರೆ ಸಿಟ್ಟೆ ಬರಲ್ಲ ನಮಗ. ಇವತ್ತು ಯಾರು ಉಂಡಿಲ್ಲ, ಇವತ್ತು ಎಷ್ಟು ಜೋಶ್ ಅದ ನೋಡಿ ಇವತ್ತು ನಿಮಗೆ. ಆ ಕಾರಣಕ್ಕಾಗಿ ಇವತ್ತು ಉಪವಾಸ ಇರೋಣ. ನಾವು ನಮ್ಮ ಒಂದು ಈ ಸರ್ಕಾರದಿಂದ ನಾವು ಒಂದು ಸಕಾರಾತ್ಮಕ ಸ್ಪಂದನೆ ಸಿಗೋವರೆಗೂ ಇಲ್ಲಿನ ಜಾಗ ಬಿಟ್ಟು ಕದಲದು ಬೇಡ ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ಸಮಾಜದವರಲ್ಲಿ ಕೈ ಮುಗಿದು ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬಂಧುಗಳೇ, ಒಂದು ಸರ್ಕಾರವನ್ನ ನಡಗಿಸ್ಬೇಕಾದ್ರೆ, ಒಂದು ಸರ್ಕಾರ ಯಾರಿಗಾದ್ರೂ ಹೆದರುತ್ತೆ ಅನ್ನೋದಾದ್ರೆ ಪ್ರಭುತ್ವ